ಹಾಯ್ ಫ್ರೆಂಡ್ಸ್, ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಕಡಲೆಬೇಳೆದು ವಡೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ಈ ಕಡಲೆಬೇಳೆ ವಡೆ ಮಾಡೋಕ್ಕೆ ನಾನು ಕಡಲೆಬೇಳೆನ ಒಂದು 4 ತಾಸು ನೆನೆಸಿಟ್ಟಿದ್ದೀನಿ. ನಾಲ್ಕು ತಾಸು ನೆನೆಸಿಟ್ಟಿರೋ ಈ ಕಡಲೆಬೇಳೆನ ನಾನು ಎರಡು ಸ್ಪೂನ್ನಷ್ಟು ನಾನು ಎತ್ತಿಟ್ಕೊಳ್ತೀನಿ. ಉಳಿದಿರೋದನ್ನ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ಮಿಕ್ಸಿ ಮಾಡ್ಕೊಳ್ಳುವಾಗಲೇ ನಾನು ಒಂದು ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಒಂದು 4-5 ಎಸಳು ನಾನು ಸಿಪ್ಪೆ ಬಿಡಿಸಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನೆನೆಸಿಟ್ಟಿರೋ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1-2-3 ಸ್ಪೂನ್ನಷ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಇದು ತರಿಯಾಗಿ ಮಿಕ್ಸಿ ಮಾಡಿದ ಮೇಲೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, 1 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈ ಥರ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಫುಲ್ ಸಣ್ಣನೂ ಮಾಡಬಾರ್ದು ಇದನ್ನು. ಇದಕ್ಕೆ ನಾನು 1-2 ಸ್ಪೂನ್ ಎತ್ತಿಟ್ಕೊಂಡಿದ್ನೆಲ್ಲ ಕಡಲೆಬೇಳೆ ಅದು ಹಾಕ್ಕೊಳ್ತಾ ಇದ್ದೀನಿ. ಇದು ಮಧ್ಯದಲ್ಲಿ ಒಂದೊಂದು ಕಡಲೆಬೇಳೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಇದು ವಡೆ. ನೋಡಿ, ವಡೆಗೆ ನಾನು ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪನ್ನ ನಾನು ತುಂಬ ಬಲ್ತಿರೋದು ತೊಗೊಂಡಿಲ್ಲ, ಎಳಿದು ಸಬ್ಬಸಿಗೆ ಸೊಪ್ಪನ್ನ ತೊಳೆದು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿನ ನಾನು ಚಿಕ್ಕ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ನಾನು ಈರುಳ್ಳಿನ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು, 1 ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಅಂತ ನಾನು ಸಣ್ಣ ಈರುಳ್ಳಿನ 2 ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ರುಬ್ಬುವಾಗಲೇ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ 2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ. ಕಡಲೆ ಹಿಟ್ಟು ಬದಲಾಗಿ ನಾವು ಅಕ್ಕಿ ಹಿಟ್ಟಾದರೂ ಹಾಕ್ಕೋಬೋದು. ಬಟ್ ಇದು ಕಡಲೆಬೇಳೆ ವಡೆ ಆಗಿದ್ದರಿಂದ ಇದು ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಬೈಂಡಿಂಗ್ಗೋಸ್ಕರ ಇದು ಮಿಕ್ಸಿ ಮಾಡುವಾಗ ಒಂದು ಸ್ವಲ್ಪ ನೀರು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಗಟ್ಟಿ ಬರಲಿ ಅಂತ 1-2 ಸ್ಪೂನು ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಎಲ್ಲದನ್ನು ಇದೇ ಥರ ನಾನು ಚಿಕ್ಕದು ಉಂಡೆ ಮಾಡಿ ಇಟ್ಕೊಳ್ತೀನಿ. ಆವಾಗ ನಮಗೆ ಈಗ ಎಣ್ಣೆ ಬಿಸಿ ಆದಾಗ ಹಾಕೋಕ್ಕೆ ಈಸಿ ಆಗುತ್ತೆ. ಆವಾಗ ಈ ಥರ ಒಂದೇ ಸಮನಾಗಿ ನಾವು ಉಂಡೆ ಮಾಡಿ ಇಟ್ಕೊಂಡ್ರೆ ಹಾಕುವಾಗ ನಾವು ಒಂದು ದೊಡ್ಡದು ಒಂದು ಸಣ್ಣದು ಆಗಲ್ಲ, ಒಂದೇ ಲೆವೆಲಲ್ಲಿ ಬರುತ್ತೆ. ಅದಕ್ಕೋಸ್ಕರ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಇದೇ ಥರ ಮಾಡಿಟ್ಕೊಂಡು ಈಗ ಸ್ಟವ್ ಮೇಲೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಈಗ ನಾವು ಎಣ್ಣೆ ಕಾದಿದೆ, ಅದು ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಮತ್ತು ಲೋ ಫ್ಲೇಮಲ್ಲಿನೂ ಇಟ್ಕೋಬಾರ್ದು. ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ವಡೆನ ನಾವು ಫ್ರೈ ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಒಳಗಡೆನೂ ಎಣ್ಣೆಲಿ ಫ್ರೈ ಆಗುತ್ತೆ, ಆಮೇಲೆ ಕಲರ್ನೂ ಚೇಂಜ್ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅಂಗೈಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಆದಮೇಲೆ ಇದನ್ನು ಒಂದ್ಸಲ ನಾವು ನೀರಲ್ಲಿ ಕೈ ಎತ್ತಿ ಮತ್ತೆ ಇನ್ನೊಂದು ತೊಗೋಬೇಕು. ನೋಡಿ, ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ರಿಂದ ಇದು ಈಸಿಯಾಗಿ ಹಾಕ್ಕೋಬೋದು. ಎಷ್ಟು ಬೇಕಾದರೂ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ನಾವು. ಅಂಗೈಗೆ ನೀರು ಹಚ್ಕೊಂಡು ಇದನ್ನು ಪ್ರೆಸ್ ಮಾಡೋದ್ರಿಂದ ಕೈಗೂ ಅಂಟ್ಕೊಳ್ಳಲ್ಲ. ಯಾಕಂದರೆ ಬೈಂಡಿಂಗಿಗೋಸ್ಕರ ನಾನು ಕಡಲೆ ಹಿಟ್ಟು ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ಗಟ್ಟಿಯಾಗಿರುತ್ತೆ. ಆಮೇಲೆ ತಿನ್ನುವಾಗ ಸಾಫ್ಟ್ ಇರುತ್ತೆ, ಚೆನ್ನಾಗಿರುತ್ತೆ ಇದು. ನೋಡಿ, ಈ ಥರ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡೋದ್ರಿಂದ ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಹೊರಗಡೆನೂ ನೋಡಿ ಆ ಥರ ಆಗಿದೆ, ಸೂಪರ್ ಆಗಿದೆ. ಎಲ್ಲದನ್ನು ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಎಲ್ಲದನ್ನು ಇದೇ ಥರ ಮಾಡಿಕೊಂಡು ರೆಡಿ ಮಾಡಿದ್ದೀನಿ. ನೋಡಿ, ಕಡಲೆಬೇಳೆ ಮತ್ತು ಸಬ್ಬಸಿಗೆ ಸೊಪ್ಪಿಂದು ವಡೆ ರೆಡಿಯಾಗಿದೆ. ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಇದು ಕಡಲೆಬೇಳೆ ಎಲ್ಲ ಹೇಗೆ ಕಾಣಿಸ್ತಾ ಇದೆ. ಸಬ್ಬಸಿಗೆ ಸೊಪ್ಪು ಅದೆಲ್ಲ ತಿನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಒಂದ್ಸಲ ಟ್ರೈ ಮಾಡಿ ನೋಡಿ.
ಸಬ್ಬಸಿಗೆ ಸೊಪ್ಪು, ಆಮೇಲೆ ಈರುಳ್ಳಿ, ಕಡಲೆಬೇಳೆ ನೋಡಿ ಆ ಥರ ಸೂಪರಾಗಿರೋ ಕಡಲೆಬೇಳೆ ವಡೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.